ನವರಾತ್ರಿ ದೇವಿಯ ರೂಪಗಳು. ಶಾಸ್ತ್ರಾನುಸಾರ ನವರಾತ್ರಿಯಲ್ಲಿ ನವರೂಪ ನವದುರ್ಗೆಗಳನ್ನು ಆರಾಧಿಸುತ್ತಾರೆ. ಅವು ಕ್ರಮವಾಗಿ 1. ಶೈಲಪುತ್ರಿ 2. ಬ್ರಹ್ಮಚಾರಿಣಿ 3. ಚಂದ್ರಘಂಟ 4. ಕುಷ್ಮಾಂಡ 5. ಸ್ಕಂದಮಾತ 6. ಕಾತ್ಯಾಯನಿ 7. ಕಾಲರಾತ್ರಿ 8. ಮಹಾಗೌರಿ 9. ಸಿದ್ಧಿದಾತ್ರಿ. ನವರಾತ್ರಿ 3ನೇ ದಿನದ ಸಂಪೂರ್ಣ ಕಥೆ. ನವರಾತ್ರಿಯ ಹಿನ್ನೆಲೆ. ಭಾರತೀಯ ಸಂಸ್ಕೃತಿಯಲ್ಲಿ ನವರಾತ್ರಿ ಎಂದರೆ ಕೇವಲ ಹಬ್ಬವಲ್ಲ, ಅದು ದೇವಿಯ ಶಕ್ತಿ, ಭಕ್ತಿ ಮತ್ತು ಆಧ್ಯಾತ್ಮಿಕ ಶುದ್ಧೀಕರಣದ ಮಾರ್ಗ. 9 ರಾತ್ರಿಗಳನ್ನು ವಿಭಿನ್ನ ರೂಪಗಳ ದೇವಿಯ ಆರಾಧನೆಗೆ ಮೀಸಲಿಡಲಾಗಿದೆ. ಮೊದಲ ದಿನ ಶೈಲಪುತ್ರಿ, 2ನೇ ದಿನ ಬ್ರಹ್ಮಚಾರಿಣಿ, 3ನೇ ದಿನ ಚಂದ್ರಘಂಟ ದೇವಿಯ ಪೂಜೆಯಾಗಿದೆ. 3ನೇ ದಿನದ ಕಥೆಯ ಮಹತ್ವವನ್ನು ತಿಳಿದುಕೊಳ್ಳಲು ಮೊದಲು ನಾವು ಪಾರ್ವತಿ ದೇವಿಯ ಅವತಾರಮಾಲೆ ತಿಳಿಯಬೇಕು. ಪಾರ್ವತಿ ದೇವಿ ಹಿಮಾಲಯನ ಪುತ್ರಿಯಾಗಿ ಜನ್ಮ ತಾಳಿದಳು. ಮೊದಲ ಅವತಾರದಲ್ಲಿ ಅವಳು ಪರ್ವತ ಪ್ರೀತಿಯಾಗಿದ್ದು ಶೈಲಪುತ್ರಿಯಾಗಿ ಪ್ರಸಿದ್ಧಳಾದಳು. 2ನೇ ದಿನದಲ್ಲಿ ಬ್ರಹ್ಮಚಾರಿಣಿಯಾಗಿ ಕಠಿಣ ತಪಸ್ಸಿನಲ್ಲಿ ಮುಳುಗಿದ್ದಳು. 3ನೇ ದಿನದಲ್ಲಿ ಅವಳು ಚಂದ್ರಘಂಟ ರೂಪವನ್ನು ತಾಳಿದಳು. ಈ ದಿನ ಆರಾಧಿಸಲ್ಪಡುವ ಚಂದ್ರಘಂಟ ದೇವಿ ಅತ್ಯಂತ ಸುಂದರವಾದರೂ ಯುದ್ಧಭೂಮಿಯಲ್ಲಿ ಭಯಂಕರವಾದ ರೂಪ ತಾಳುತ್ತಾಳೆ. ಅವಳ ರೂಪವನ್ನು ಪುರಾಣಗಳು ಹೀಗೆ ವಿವರಿಸುತ್ತವೆ. ಅವಳ ಕಪೋಲದಲ್ಲಿ ಮಸ್ತಕದಲ್ಲಿ ಅರ್ಧಚಂದ್ರಾಕಾರದ ಗಂಟೆ ಹೊಳೆಯುತ್ತದೆ. ಅದರಿಂದ ಅವಳಿಗೆ ಚಂದ್ರಘಂಟ ಎಂಬ ಹೆಸರು ಬಂದಿದೆ. ಅವಳಿಗೆ 10 ಕೈಗಳು ಇವೆ. ಪ್ರತಿ ಕೈಯಲ್ಲಿ ವಿಭಿನ್ನ ಆಯುಧಗಳನ್ನು ಹಿಡಿದಿದ್ದಾಳೆ: ತ್ರಿಶೂಲ, ಗದೆ, ಖಡ್ಗ, ಬಾಣ, ಬಿಲ್ಲು, ಕಮಂಡಲು, ಕಪಾಲ, ಕಮಲ ಮತ್ತು ಇತ್ಯಾದಿ. ಒಂದು ಕೈ ಸದಾ ಭಕ್ತರಿಗೆ ಅಭಯಮುದ್ರೆ ತೋರಿಸುತ್ತದೆ. ಅವಳು ಸಿಂಹವಾಹಿನಿ, ಸಿಂಹದ ಮೇಲೆ ಸವಾರಿ ಮಾಡುತ್ತಾಳೆ. ಅವಳ ಮುಖದಲ್ಲಿ ಸೌಮ್ಯತೆ, ಆದರೆ ಅವಳ ಕಣ್ಣುಗಳಲ್ಲಿ ಕೋಪದ ಜ್ವಾಲೆ ಹೊಳೆಯುತ್ತದೆ. ಈ ರೂಪವೇ ಭಕ್ತರಿಗೆ ಧೈರ್ಯ, ಶಾಂತಿ ಮತ್ತು ಆತ್ಮಸಾಮರ್ಥ್ಯ ನೀಡುತ್ತದೆ. ಹಳೆಯ ಪುರಾಣಕಥೆಯ ಪ್ರಕಾರ ಮಹಿಷಾಸುರನ ಅಹಂಕಾರ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿತ್ತು. ಅವನು ದೇವತೆಗಳನ್ನು ಗೆದ್ದು ಇಂದ್ರ, ಅಗ್ನಿ, ಸೂರ್ಯ, ವಾಯು ಮುಂತಾದ ದೇವತೆಗಳನ್ನು ತಮ್ಮ ಸ್ಥಾನದಿಂದ ಕೆಳಗೆ ತಳ್ಳಿದನು. ಎಲ್ಲ ಲೋಕಗಳಲ್ಲಿ ಅಸಹ್ಯ ಅರಾಜಕತೆ ಹರಡಿತು. ದೇವತೆಗಳು ತೀವ್ರವಾಗಿ ದುಃಖಿತರಾದರು. ಅವರು ಎಲ್ಲರೂ ಸೇರಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಬಳಿಗೆ ಹೋದರು. ದೇವತೆಗಳ ಕಷ್ಟವನ್ನು ಕಂಡು ತ್ರಿಮೂರ್ತಿಗಳು ತಮ್ಮ ತೇಜಸ್ಸನ್ನು ಒಂದು ಜ್ಯೋತಿರೂಪದಲ್ಲಿ ಸೇರಿಸಿದರು. ಆ ಜ್ಯೋತಿ ಹಿಮಾಲಯ ಪರ್ವತದ ಅರಣ್ಯದಲ್ಲಿ ದೇವಿಯ ರೂಪ ತಾಳಿತು. ಅವಳೇ ದೇವಿ ದುರ್ಗೆ. ಆ ದುರ್ಗೆಯ ವಿವಿಧ ರೂಪಗಳಲ್ಲಿ ಚಂದ್ರಘಂಟ 3ನೇ ಅವತಾರ. ಮಹಿಷಾಸುರನೊಂದಿಗೆ ಯುದ್ಧ ಎಂದರೆ ಚಾಮುಂಡಿ ದೇವಿ ಎಂದರ್ಥವಲ್ಲ. ಚಾಮುಂಡಿ ಎಂದರೆ ಚಂಡ, ಮುಂಡ ಎಂಬ ರಾಕ್ಷಸರನ್ನು ಕೊಂದವಳು, ಮಹಿಷಾಸುರನಲ್ಲ. ಮಹಿಷಾಸುರನು ತನ್ನ ಸೇನೆಯೊಂದಿಗೆ ದೇವತೆಗಳ ಲೋಕವನ್ನು ವಶಪಡಿಸಿಕೊಂಡು ಭೂಮಿಯನ್ನು, ನರಕವನ್ನು ಹಾಳು ಮಾಡಲು ಆರಂಭಿಸಿದನು. ದೇವತೆಗಳು ಚಂದ್ರಘಂಟ ದೇವಿಯನ್ನು ಸ್ಮರಿಸಿದರು. ಅವಳು ಸಿಂಹದ ಮೇಲೆ ಏರಿ ಯುದ್ಧಭೂಮಿಗೆ ಪ್ರವೇಶಿಸಿದಳು. ಅವಳ ಗಂಟೆಯ ನಾದ ಅಷ್ಟು ಭಯಾನಕವಾಗಿತ್ತು, ಅಸುರ ಸೇನೆಗಳ ಹೃದಯ ನಡುಗಿತು. ಆ ಶಬ್ದದಲ್ಲಿ ದೈವೀ ಶಕ್ತಿ ತುಂಬಿಕೊಂಡಿತ್ತು. ಅಸುರರ ಶಸ್ತ್ರಾಸ್ತ್ರಗಳು ದುರ್ಬಲವಾಗಿದ್ದವು. ಅವಳು ತನ್ನ ತ್ರಿಶೂಲದಿಂದ ಅಸಂಖ್ಯಾತ ಅಸುರರನ್ನು ಸಂಹರಿಸಿದಳು. ಬಿಲ್ಲಿನಿಂದ ಬಾಣಗಳನ್ನು ಹಾರಿಸಿದಳು. ಅವಳ ಕಣ್ಣುಗಳಿಂದ ಹೊಳೆಯುವ ಕೋಪದ ಜ್ವಾಲೆಯೇ ಅಸುರರನ್ನು ಸುಡುತ್ತಿತ್ತು. ಕೊನೆಗೆ ಮಹಿಷಾಸುರನು ಅವಳ ಮುಂದೆ ಬಂದಾಗ ಅವಳ ಸಿಂಹವು ಗರ್ಜಿಸಿತು. ದೇವಿಯು ಅವನನ್ನು ಬಲವಾಗಿ ಹೊಡೆದು ನೆಲಕ್ಕೆ ಬಿಸಾಡಿದಳು. ಅವನು ಹಲವಾರು ರೂಪಗಳನ್ನು ತಾಳಿದರೂ ಅವಳ ಮುಂದೆ ತಡೆದುಕೊಳ್ಳಲಿಲ್ಲ. ಕೊನೆಗೆ ಅವಳು ತ್ರಿಶೂಲದಿಂದ ಅವನನ್ನು ವಧಿಸಿದಳು. ಇದರಿಂದ ಚಂದ್ರಘಂಟ ದೇವಿ ದುಷ್ಟ ಸಂಹಾರಿಣಿ ಎಂಬ ಖ್ಯಾತಿ ಪಡೆದಳು. 6. ಚಂದ್ರಘಂಟ ದೇವಿಯ ಆರಾಧನೆಯ ಫಲಗಳು. ಪುರಾಣಗಳು ಹೇಳುವ ಪ್ರಕಾರ 3ನೇ ದಿನ ಚಂದ್ರಘಂಟ ದೇವಿಯನ್ನು ಪೂಜಿಸುವುದರಿಂದ 1. ಭಕ್ತರ ಭಯ, ಆತಂಕ, ದುಸ್ವಪ್ನಗಳು ನಿವಾರಣೆಯಾಗುತ್ತವೆ. 2. ಜೀವನದಲ್ಲಿ ಧೈರ್ಯ, ಆತ್ಮವಿಶ್ವಾಸ ಹೆಚ್ಚುತ್ತದೆ. 3. ಕುಟುಂಬದಲ್ಲಿ ಸೌಹಾರ್ದ, ಶಾಂತಿ ಬೆಳೆಯುತ್ತದೆ. 4. ಯುದ್ಧ, ವಾದ, ಕಾನೂನು ವ್ಯಾಜ್ಯಗಳಲ್ಲಿ ಜಯ ದೊರಕುತ್ತದೆ. 5. ಆಧ್ಯಾತ್ಮಿಕ ಮಾರ್ಗದಲ್ಲಿ ಮನಸ್ಸಿನ ಶುದ್ಧಿ ಮತ್ತು ಸಮತೋಲನ ಬರುತ್ತದೆ. ನವರಾತ್ರಿ 3ನೇ ದಿನದ ಆಚರಣೆ. ಬೆಳಿಗ್ಗೆ ಸ್ನಾನ ಮಾಡಿ ಸ್ವಚ್ಛವಾದ ವಸ್ತ್ರ ಧರಿಸಿ
ದೇವಿಗೆ ಹೂವು, ಅಕ್ಷತೆ, ಧೂಪ, ದೀಪ ಸಮರ್ಪಿಸುತ್ತಾರೆ. ಚಂದ್ರಘಂಟ ದೇವಿಯ ಆರಾಧನೆಗೆ ಸಾಮಾನ್ಯವಾಗಿ ಕೆಂಪು ಬಣ್ಣದ ಹೂವುಗಳು, ಹಣ್ಣುಗಳು ಅರ್ಪಿಸುತ್ತಾರೆ. ಅವಳಿಗೆ ಗಂಟೆಯ ಶಬ್ದ ಬಹಳ ಇಷ್ಟ, ಆದ್ದರಿಂದ ಪೂಜೆಯ ವೇಳೆ ಗಂಟೆ ಮೊಳಗಿಸಲಾಗುತ್ತದೆ. ಕೆಲವು ಪ್ರದೇಶಗಳಲ್ಲಿ ಈ ದಿನವನ್ನು ದೇವಿಯ ಆರಾಧನೆಯೊಂದಿಗೆ ಧೀರತೆಗಾಗಿ ಪ್ರಾರ್ಥನೆ ಮಾಡುವ ದಿನವೆಂದು ಆಚರಿಸುತ್ತಾರೆ. ಮಹಿಳೆಯರು ಉಪವಾಸವಿಟ್ಟು ದೇವಿಯನ್ನು ಪೂಜಿಸುವರು. ಪೂಜೆಗೆ ಮುಂಚಿನ ಸಿದ್ಧತೆ: 1. ಬೆಳಿಗ್ಗೆ ಶುದ್ಧ ಸ್ನಾನ ಮಾಡಬೇಕು. 2. ಸ್ವಚ್ಛವಾದ ಬಟ್ಟೆ ಧರಿಸಬೇಕು. ಮಹಿಳೆಯರು ಸಾಮಾನ್ಯವಾಗಿ ಕೆಂಪು ಅಥವಾ ಕಿತ್ತಳೆ ಬಣ್ಣ ಧರಿಸುತ್ತಾರೆ. 3. ಮನೆ ಅಥವಾ ಮಂಟಪವನ್ನು ಸ್ವಚ್ಛಗೊಳಿಸಿ ದೇವಿಗೆ ಮಂಟಪ ಅಲಂಕಾರ ಸಿದ್ಧಪಡಿಸಬೇಕು. 4. ದೇವಿಯ ಚಿತ್ರ, ಮೂರ್ತಿ, ಕಲಶವನ್ನು ಸಿಂಹಾಸನದಲ್ಲಿ ಪ್ರತಿಷ್ಠಾಪಿಸಬೇಕು. 5. 1 ಗಂಟೆ ಬೇಲ್ ವನ್ನು ಮಂಟಪದ ಬಳಿ ಇಡಬೇಕು. ಚಂದ್ರಘಂಟ ದೇವಿಗೆ ಗಂಟೆಯ ಶಬ್ದ ಪ್ರಿಯ. 3. ಪೂಜಾ ಸಾಮಗ್ರಿ: ಹೂವುಗಳು, ಕೆಂಪು ಕಿತ್ತಳೆ ಹೂವು, ಕನಕಾಂಬರ, ಕಮಲ. ಹಣ್ಣುಗಳು, ಬಾಳೆ, ಮಾವಿನ ಹಣ್ಣು, ದ್ರಾಕ್ಷಿ ಇತ್ಯಾದಿ. ಅಕ್ಷತೆ, ಕುಂಕುಮ, ಅರಿಶಿನ. ಧೂಪ, ದೀಪ, ಕರ್ಪೂರ. ನೈವೇದ್ಯ: ಬೆಲ್ಲ, ಗೋಡಂಬಿ ಪಾಯಸ, ಹಾಲು, ಜೇನು ಅಥವಾ ಸಿಹಿ ತಿನಿಸು. ಗಂಟೆ, ಬೆಲ್. 4. ಪೂಜಾ ಕ್ರಮ: 1. ಕಲಶ ಸ್ಥಾಪನೆ. ತಾಮ್ರ ಅಥವಾ ಬೆಳ್ಳಿಯ ಪಾತ್ರೆಯಲ್ಲಿ ನೀರು ತುಂಬಿ ಅಲ್ಲಿ ಬೆಟ್ಟದ ಎಲೆ ಅಥವಾ ಮಾವಿನ ಎಲೆ ಹಾಕಿ ಮೇಲೆ ತೆಂಗಿನಕಾಯಿ ಇಡಬೇಕು. ಅದನ್ನು ಹೂವಿನಿಂದ ಅಲಂಕರಿಸಿ ದೇವಿಗೆ ಸಮರ್ಪಿಸಬೇಕು. 2. ಸಂಧ್ಯಾ ಮತ್ತು ಸಂಕಲ್ಪ: ದೇವಿಯ ಮುಂದೆ ಕುಳಿತು ಸಂಕಲ್ಪ ಮಾಡಬೇಕು. ಅಮುಕ ಗೃಹಸ್ಥನು ನಿಮ್ಮ ಹೆಸರು ಚಂದ್ರಘಂಟ ದೇವಿಯ ಆರಾಧನೆ ಮಾಡಿ ಆರೋಗ್ಯ, ಧೈರ್ಯ, ಶಾಂತಿ, ಐಶ್ವರ್ಯವನ್ನು ಪಡೆಯಲೆಂದು ಈ ಪೂಜೆ ಮಾಡುತ್ತಿದ್ದೇನೆ ಎಂದು. 3. ಧ್ಯಾನ ಮತ್ತು ಅವಾಹನೆ: ದೇವಿಯ ಧ್ಯಾನಮಂತ್ರ ಪಠಿಸಬೇಕು. ಸಿಂಹವಾಹಿನೀಂ ದಶಭುಜಾಂ ಚಂದ್ರಾರ್ಧಕೃತಶೇಖರಾಂ ಪ್ರಹಸನ್ನವದನಾಂ ಶರಚಂದ್ರನಿಭಾನನಾಂ. ದೇವಿಯನ್ನು ಅವಾಹನೆ ಮಾಡಿ ಕುಂಕುಮ, ಹೂವು ಅರ್ಪಿಸಬೇಕು. 4. ಅಲಂಕಾರ: ಹೂವು, ಮಾಲೆ, ಅಕ್ಷತೆ ಸಮರ್ಪಿಸಬೇಕು. ಧೂಪ, ದೀಪ ಹಚ್ಚಿ ಆರತಿ ಮಾಡಬೇಕು. 5. ನೈವೇದ್ಯ: ಸಿಹಿ ತಿನಿಸು, ಹಣ್ಣು, ಪಾಯಸ ಮುಂತಾದವನ್ನು ಸಮರ್ಪಿಸಬೇಕು. ದೇವಿಗೆ ನೀರಿನಿಂದ ಆಚಮನೆ, ತಂಬೂಲ, ಕರ್ಪೂರದ ಆರತಿ ಮಾಡಬೇಕು. 6. ಗಂಟೆ ಮೊಳಗಿಸುವುದು: ಪೂಜೆ ಸಮಯದಲ್ಲಿ ಗಂಟೆಯನ್ನು ಮೊಳಗಿಸಬೇಕು. ಇದರಿಂದ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ, ಸಕಾರಾತ್ಮಕ ಶಕ್ತಿ ವೃದ್ಧಿಯಾಗುತ್ತದೆ. 5. ವಿಶೇಷ ಮಂತ್ರಗಳು: ಚಂದ್ರಘಂಟ ದೇವಿಯ ಬೀಜಮಂತ್ರ ಅಥವಾ ಸರಳ ಮಂತ್ರ. 6. ಆರತಿ: ಪೂಜೆಯ ಕೊನೆಯಲ್ಲಿ ದೀಪಾರತಿ ಮಾಡಿ ಕುಟುಂಬದ ಎಲ್ಲರೂ ದೇವಿಗೆ ನಮಸ್ಕರಿಸಬೇಕು. 7. ಫಲಶ್ರುತಿ: ಈ ಪೂಜೆ ಮಾಡಿದವರಿಗೆ ಧೈರ್ಯ, ಆತ್ಮವಿಶ್ವಾಸ, ಮನಶಾಂತಿ ದೊರೆಯುತ್ತದೆ. ಕುಟುಂಬದಲ್ಲಿ ಸೌಹಾರ್ದ ಮತ್ತು ಶ್ರೇಯಸ್ಸು ಬೆಳೆಯುತ್ತದೆ. ಭಯ, ದುಸ್ವಪ್ನ, ಆತಂಕ ನಿವಾರಣೆಯಾಗುತ್ತದೆ. ಹೀಗಾಗಿ ನವರಾತ್ರಿಯ 3ನೇ ದಿನ ಚಂದ್ರಘಂಟ ದೇವಿಯನ್ನು ಗಂಟೆಯ ಶಬ್ದದೊಂದಿಗೆ, ಕೆಂಪು ಹೂವಿನಿಂದ, ಸಿಹಿ ನೈವೇದ್ಯದಿಂದ ಆರಾಧಿಸಿದರೆ ಅವಳು ಭಕ್ತರನ್ನು ಕಾಪಾಡಿ ಆಶೀರ್ವದಿಸುತ್ತಾಳೆ. ಓಂ ಶ್ರೀಂ ದುರ್ಗಾಯೈ ನಮಃ. ಓಂ ಜಗದಂಬಿಕೆ ನಮೋ ನಮಃ. ದೇವಿ ಅವಾಹನ ಮಂತ್ರ. या देवी सर्वभूतेषु शक्तिरूपेण संस्थिता. नमस्तस्यै नमस्तस्यै नमस्तस्यै.
नमो नमः। अर्णवदुर्गा प्रार्थने शैलपुत्री ब्रह्मचारिणी चन्द्रघण्टा कूष्माण्डा स्कन्दमाता कात्यायिनी कालरात्रि महागौरी सिद्धिदात्री नवदुर्गा नमोस्तुते। ॐ श्री दुर्गायै नमः। ॐ दुर्दर्शयै नमः। जगन्मात्रे जय अम्बे गौरी माया जगदीश्वरी जय महिषासुरमर्दिनी जय चण्डिका। शिव समापनाशो सर्वमङ्गलमाङ्गल्ये शिवे सर्वार्थ साधिके शरण्ये त्र्यम्बके गौरी